ಸಂಯಮ ಚಾನೆಲ್ ವೀಕ್ಷಕರಿಗೆ ಮತ್ತೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು 6ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ತೆ ಗುರುಜಿ. ನಮಸ್ತೆ. 6ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಘೋಷಣೆ ಏನಾಗಿತ್ತು, ಅದು ಎಲ್ಲಿ ನಡೀತು ಗುರುಜಿ? 6ನೇ ಅಂತಾರಾಷ್ಟ್ರೀಯ ಯೋಗ ದಿವಸ 2020ರಂದು ಯೋಗ ಅಟ್ ಹೋಮ್, ಯೋಗ ವಿತ್ ಫ್ಯಾಮಿಲಿ ಅನ್ನೋ ಒಂದು ಘೋಷಣೆಯೊಂದಿಗೆ ಮನೆಯಲ್ಲಿ ಯೋಗ, ಮನೆಯಲ್ಲಿ ಯೋಗ, ಕುಟುಂಬದೊಂದಿಗೆ ಯೋಗ ಎಂಬ ಘೋಷಣೆಯೊಂದಿಗೆ 6ನೇ ಅಂತಾರಾಷ್ಟ್ರೀಯ ಯೋಗ ದಿವಸವನ್ನು ಆಚರಿಸಲಾಯಿತು. ಯಾಕೆ ಮನೆಯಲ್ಲಿ ಯೋಗ ಅಂತ ಮಾಡಿದ್ರು ಗುರುಜಿ? 6ನೇ ಅಂತಾರಾಷ್ಟ್ರೀಯ ಯೋಗ ದಿವಸ 2020 ನಮಗೆಲ್ಲ ಗೊತ್ತಿದ್ದ ಹಾಗೆ ಕೋವಿಡ್-19 ಅಂತಕ್ಕಂಥ ಒಂದು ವೈರಲ್ ಇನ್ಫೆಕ್ಷನ್, ಈ ಅಲೆ ಕೋವಿಡ್ ಅಲೆ ದೇಶದಾದ್ಯಂತ, ಪ್ರಪಂಚದಾದ್ಯಂತ ಹರಡಿತ್ತು. ಆ ಸಂದರ್ಭದಲ್ಲಿ 2020 ಜೂನ್ರಲ್ಲಿ ಈ ಅಲೆ ಆಗಿ ಇದ್ದಿದ್ದರಿಂದ ನಮ್ಮ ಸರ್ಕಾರ ಈ ಒಂದು ಘೋಷಣೆಯನ್ನು ನೀಡಿ ಪ್ರತಿಯೊಬ್ಬರು ಮನೆಯಲ್ಲಿ ಯೋಗವನ್ನು ಮಾಡಿ, ನಂತರ ಜೊತೆಯಲ್ಲಿ ಕುಟುಂಬದವರನ್ನು ಕೊಂಡಿಸ್ಕೊಂಡು ಕುಟುಂಬದವರ ಜೊತೆಯಲ್ಲಿ ಯೋಗ ಅಭ್ಯಾಸ ಮಾಡಿ ಯೋಗದ ತತ್ವಗಳನ್ನು ಅಳವಡಿಸಿಕೊಳ್ಳಿ ಅಂತ ಹೇಳಿ ನಮಗೆಲ್ಲ ಆ ದಿವಸ ನಿರ್ದೇಶನ ನೀಡಿತು. ಹಾಗಾಗಿ ಯೋಗ ಅಟ್ ಹೋಮ್, ಯೋಗ ವಿತ್ ಫ್ಯಾಮಿಲಿ ಅಂತಕ್ಕಂಥ ಘೋಷಣೆ ಅವತ್ತಿನ ದಿವಸ ಪ್ರತಿಯೊಬ್ಬರ ಆರೋಗ್ಯವನ್ನು ರಕ್ಷಣೆ ಮಾಡೋದಕ್ಕೆ ಸಹಾಯ ನೀಡಿತು. ಕೋವಿಡ್ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಸ್ವಲ್ಪ ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು, ತುಂಬ ಜನ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ ಕೂಡ. ಅದಕ್ಕೆ ಏನು ಕಾರಣ ಆಗಿರ್ಬೋದು ಗುರುಜಿ? ನೋಡಿ, ಕೋವಿಡ್ ಸಮಯ ನಮಗೆ ಗೊತ್ತಿದ್ದಾಗೆ ದೇಶದಾದ್ಯಂತ, ಪ್ರಪಂಚದಾದ್ಯಂತ ಎಷ್ಟು ಜನರ ಪ್ರಾಣವನ್ನು ಕಳೀತು. ಈ ವಿಶ್ವದಾದ್ಯಂತ ಹರಡಿದಂಥ ಈ ಕೋವಿಡ್ ಪ್ರತಿಯೊಬ್ಬರಲ್ಲೂ ಕೂಡ ಭಯಾನಕವಾದಂಥ ಭಯವನ್ನು ಸೃಷ್ಟಿ ಮಾಡಿತು. ಎಲ್ಲಿ ಯಾವಾಗ ನಾವು ಜೀವ ಕಳ್ಕೊಂಡ್ಬಿಡ್ತೀವೋ, ಕುಟುಂಬದವರ ಜೀವ ಹೊರಟೋಗುತ್ತೋ, ಪಕ್ಕದ ಮನೆಯವರು ಹಾಗೂ ಬಂಧುಗಳ ಅಥವಾ ಸ್ನೇಹಿತರ ಪ್ರಾಣ ಹೊರಟೋಗುತ್ತೋ ಅಂತಕ್ಕಂಥ ಭಯದಿಂದ ಪ್ರತಿಯೊಬ್ಬರು ದಿನ ಕಳೀತಾ ಹೋದ್ರು. ಅದಕ್ಕಾಗಿ ನಾವು ಎಷ್ಟೇ ಔಷಧಿಗಳನ್ನು ತಗೊಂಡ್ರೂ ಕೂಡ ದೈಹಿಕವಾದಂಥ ಒಂದು ಕಾಯಿಲೆಗೆ ಅಥವಾ ವೈರಾಣುಗಳ ಒಂದು ಸೋಂಕಿಗೆ ಈ ಆ್ಯಂಟಿಬಯೋಟಿಕ್ಸ್ಗಳು ಮತ್ತು ಮಾಡರ್ನ್ ಮೆಡಿಕಲ್ ತತ್ವಗಳು ಸಹಾಯ ಮಾಡಿದ್ರೂ ಕೂಡ ಈ ಮಾನಸಿಕವಾದಂಥ ಮತ್ತು ಭಾವನಾತ್ಮಕವಾದಂಥ ಒತ್ತಡ ಇದೆಯಲ್ಲ, ಇದನ್ನು ಯೋಗದಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಅವತ್ತಿನ ದಿವಸ ಒಂದು ದೈಹಿಕ ಆರೋಗ್ಯ ರಕ್ಷಣೆಗಾಗಿ ನಮ್ಮ ಮನೆಯಲ್ಲೇ ಇದ್ದಂಥ ಔಷಧಿಗಳು, ಉದಾಹರಣೆಗೆ ಬೆಳ್ಳುಳ್ಳಿ, ಅರಿಶಿಣ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಈ ರೀತಿಯಾದ ಗಿಡಮೂಲಿಕೆಗಳ ಔಷಧಿಯನ್ನು ಪ್ರತಿನಿತ್ಯ ಕಷಾಯದ ರೂಪದಲ್ಲಿ ಸೇವನೆ ಮಾಡಿ ಅಂತಕ್ಕಂಥ ನಿರ್ದೇಶನವನ್ನು ಕೂಡ ನೀಡ್ತು. ಅದರ ಒಂದು ನಾವು ಏನು ಮನೆಮದ್ದು ಇದೆಯಲ್ಲ, ಈ ಮನೆಮದ್ದಿನ ತತ್ವಗಳನ್ನು ಪ್ರತಿಯೊಬ್ಬರು ತಿಳ್ಕೊಂಡು ಅದರ ಜೊತೆಯಲ್ಲಿ ಯೋಗ ತತ್ವಗಳು, ಕೆಲವು ಸೂಕ್ಷ್ಮ ವ್ಯಾಯಾಮಗಳು, ಕೆಲವು ಯೋಗಾಸನಗಳು, ಜೊತೆಯಲ್ಲಿ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಿದ್ರಿಂದ ಮಾನಸಿಕ ಒತ್ತಡ ಕೂಡ ಕಡಿಮೆ ಆಗ್ತಾ ಬಂತು. ಯಾಕೆಂದರೆ ನೀವೊಬ್ಬರೇ ಭಯದಿಂದ ಇದ್ದರೆ ನಿಮಗೆ ಕೂಡ ಗಾಬರಿ ಆಗುತ್ತೆ ಮತ್ತು ನಾವು ಹೇಗೆ ಬದುಕ್ತೀವೋ ಇಲ್ವೋ ಅಂತಕ್ಕಂಥದ್ದು. 4 ಜನ ಒಟ್ಟಾಗಿ ನಾವು ಕುಳಿತುಕೊಂಡು ಈ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡೋದ್ರಿಂದ ಮಾನಸಿಕ ಶಕ್ತಿ ಹೆಚ್ಚುತ್ತಾ ಬರುತ್ತೆ, ಧೈರ್ಯ ಬರುತ್ತೆ ಅಂತಕ್ಕಂಥದ್ದನ್ನು ಮನಗಂಡು ಈ ಘೋಷಣೆಯನ್ನು ಮಾಡ್ತು. ಹಾಗೆ ಜೊತೆಯಲ್ಲಿ ಕುಟುಂಬದವರ ಜೊತೆಯಲ್ಲಿ ನಾವು ಭಾವನಾತ್ಮಕ ಒತ್ತಡ ಇದಕ್ಕೆ ಪ್ರತಿನಿತ್ಯ ನಾವು ಸಂಕಲ್ಪವನ್ನು ಕೈಗೊಳ್ಳಿ ಅಂತಲೂ ಕೂಡ ಘೋಷಣೆ ನೀಡಿತು. ಅಂದರೆ ನಾನು ಕೇವಲ ಒಂದು ಶರೀರ ಅಲ್ಲ, ಮನಸ್ಸಲ್ಲ, ಪ್ರಾಣ ಅಲ್ಲ, ನಾನು ಒಂದು ದಿವ್ಯತೆಯ ಸ್ವರೂಪ ಆತ್ಮ. ನನ್ನ ಆರೋಗ್ಯ ಪ್ರತಿನಿತ್ಯ ಹೆಚ್ಚುತ್ತಾ ಇದೆ, ನಾನು ಪ್ರತಿನಿತ್ಯ ಆರೋಗ್ಯವನ್ನು ಪಡಿತಾ ಇದ್ದೇನೆ. ಐ ಆಮ್ ಹೆಲ್ದಿ, ಮೈ ಫ್ಯಾಮಿಲಿ ಈಸ್ ಹೆಲ್ತಿ, ಐ ಆಮ್ ಹೆಲ್ದಿ ಆ್ಯಂಡ್ ಪವರ್ಫುಲ್, ಮೈ ಫ್ಯಾಮಿಲಿ ಈಸ್ ಹೆಲ್ದಿ ಆ್ಯಂಡ್ ಪವರ್ಫುಲ್, ಮೈ ವರ್ಲ್ಡ್ ಈಸ್ ಹೆಲ್ದಿ, ಮೈ ವರ್ಲ್ಡ್ ಈಸ್ ಪವರ್ಫುಲ್ ಅಂತಕ್ಕಂಥ ಭಾವನೆಯನ್ನು ಬೆಳೆಸ್ತಕ್ಕಂಥದ್ದು ಈ ಒಂದು ಯೋಗದ ಸಂಕಲ್ಪಗಳಲ್ಲಿ ಇತ್ತು. ಹಾಗಾಗಿ ಮನೆಯಲ್ಲೇ ಕುಳಿತುಕೊಂಡು ಇದನ್ನು ಮಾಡಿದ್ರೆ ನಿಮ್ಮ ಆರೋಗ್ಯ ರಕ್ಷಣೆ ಆಗುತ್ತೆ. ಭಯವನ್ನು ದೂರ ಮಾಡಿ ಕೋವಿಡ್ನಿಂದ ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿ ಅಂತ ಹೇಳಿ ನಮಗೆ ಆ ವರ್ಷ 2020ರಲ್ಲಿ ಮನೆಯಲ್ಲಿ ಯೋಗ, ಕುಟುಂಬದವರೊಂದಿಗೆ ಯೋಗ ಅಂತ ಘೋಷಣೆಯನ್ನು ನೀಡಿತ್ತು. ಕೋವಿಡ್ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳಿತ್ತು. ಮಾಸ್ಕ್ ಧರಿಸ್ಕೋಬೇಕು, ಸ್ಯಾನಿಟೈಸೇಷನ್ ಮಾಡ್ಕೋಬೇಕು, ಮತ್ತು ಅವಾಗವಾಗ ತಮ್ಮ ಹ್ಯಾಂಡ್ಸ್ಗಳನ್ನ ಕ್ಲೀನಾಗಿ ಇಟ್ಕೋಬೇಕು, ಹ್ಯಾಂಡ್ ವಾಶ್ ಮಾಡ್ತಿರಬೇಕು ಅಂತ ರೂಲ್ಸ್ಗಳೆಲ್ಲ ಇತ್ತು. ಮತ್ತು
ಆ ರೂಲ್ಸ್ಗಳ ಜೊತೆಗೆ ಯೋಗ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಹೇಗೆ ಆರೋಗ್ಯವನ್ನು ರಕ್ಷಣೆ ಮಾಡೋದಕ್ಕೆ ಅದು ಹೇಗೆ ಸಹಾಯ ಮಾಡ್ತು ಗುರುಜಿ? ನೋಡಿ, ಅವತ್ತಿನ ದಿವಸ ಈ ಕೋವಿಡ್ ಅಲೆ ಎಲ್ಲ ವಿಶ್ವದಾದ್ಯಂತ ಎಲ್ಲರನ್ನೂ ಭಯಪಡಿಸಿತ್ತು. ಸುಮಾರು 85 ಲಕ್ಷ ಜನ ಇದರಿಂದ ಸೋಂಕಿನಿಂದ ನರಳಿದ್ರು. ಹಾಗೆ 1.5 ಲಕ್ಷ ಜನ 1.5ರಿಂದ 4.5 ಲಕ್ಷ ಜನ ಪ್ರಾಣವನ್ನು ಕಳ್ಕೊಂಡ್ರು. ಸುಮಾರು 45 ಲಕ್ಷ ಜನ ಪ್ರಾಣವನ್ನು ರಕ್ಷಣೆ ಕೂಡ ಮಾಡಿಕೊಂಡ್ರು. ಅಂದರೆ ಈ ಸೋಂಕಿನಿಂದ ವಿವಿಧ ಪ್ರಕಾರಗಳು ಮಾಡರ್ನ್ ಮೆಡಿಕಲ್ ಸಿಸ್ಟಮ್ ಔಷಧಿಗಳನ್ನು ತಗೊಂಡು ಅವರು ಬೇರೆ ಬೇರೆ ರೀತಿಯಾದ ಔಷಧಿ ಮನೆಮದ್ದು ಕಷಾಯಗಳನ್ನು ಮಾಡಿಕೊಂಡು ಜೊತೆಯಲ್ಲಿ ಯೋಗದ ತತ್ವಗಳು, ಆಸನಗಳು, ಪ್ರಾಣಾಯಾಮಗಳನ್ನು ಎಲ್ಲ ಅಳವಡಿಸಿಕೊಂಡು ಅವರು ತಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಂಡಿದ್ದು ಉದಾಹರಣೆ ಇದೆ. ಹಾಗೆ ಎಷ್ಟೋ ಜನ ಪ್ರಾಣಗಳನ್ನು ಕಳ್ಕೊಳ್ಳೋದಕ್ಕೆ ಮುನ್ನೆಚ್ಚರಿಕೆಯಾಗಿ ಅನೇಕ ರೀತಿಯಾದ ಸೂಚನೆಗಳನ್ನು ಸರ್ಕಾರ ನಮಗೆಲ್ಲ ನೀಡಿತ್ತು. ಅಂದರೆ ನಮಗೆಲ್ಲ ಗೊತ್ತಿದೆ, ಅಂದರೆ ಸ್ಯಾನಿಟೈಸೇಷನ್, ಅಂದರೆ ಹ್ಯಾಂಡ್ ಸ್ಯಾನಿಟೈಸೇಷನ್, ಯಾವುದೇ ಒಂದು ವಸ್ತುವನ್ನು ಮುಟ್ಟಬೇಕಾದ್ರೆ ಕೈ ತೊಳ್ಕೊಂಡು ಮುಟ್ಟಬೇಕು ಅಂತಕ್ಕಂಥದ್ದು, ನಮ್ಮ ಸೋಂಕು ಬೇರೆಯವ್ರಿಗೆ ಹರಡಬಾರ್ದು ಅಂತ ಹೇಳಿ ಮಾಸ್ಕನ್ನು ಧರಿಸಿ ನಾವು ಪ್ರತಿನಿತ್ಯ ನಮ್ಮ ಕೆಲಸಗಳನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದು, ಹಾಗೆ ದೇಹದ ಶುಚಿತ್ವವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು, ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು. ಯಾಕೆಂದರೆ ಇದು ಕೆಮ್ಮು, ಸೀನು ಈ ಥರ ಬಂದಾಗ ವೈರಾಣುಗಳ ಮೂಗಿನಿಂದ ಹೊರಗಡೆ ಹೋಗಿ ಬೇರೆಯವ್ರಿಗೆ ಸೋಂಕನ್ನು ಹರಡ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇದೆ. ಹಾಗಾಗಿ ಈ ನಿಯಮಗಳನ್ನು ನಮಗೆಲ್ಲ ನೀಡಿ, ಜೊತೆಯಲ್ಲಿ ಈ ನಿಯಮಗಳು ಕೇವಲ ಕೋವಿಡ್ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಇವು ಯೋಗದ ತತ್ವಗಳೇ, ಯೋಗದ ನಿಯಮಗಳೇ, ಭಾರತೀಯ ಸಂಸ್ಕೃತಿ ಇದು. ನೋಡಿ, ಹಿಂದಿನ ಕಾಲದಲ್ಲಿ ನಮಗೆಲ್ಲ ಮನೆಯಿಂದ ಒಳಗಡೆ ಬರಬೇಕಾದ್ರೆ ಕಾಲು ತೊಳ್ಕೊಂಡು ಬನ್ನಿ ಅಂತ ಇದ್ರು. ಯಾಕೆಂದರೆ ಹೊರಗಡೆಯಿಂದ ಬಂದಾಗ ವೈರಾಣುಗಳು ನಮ್ಮ ಪಾದದಲ್ಲಿ ಇದ್ದರೆ ಅವುಗಳು ದೂರ ಆಗಲಿ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಕಾಲುಗಳನ್ನು, ಕೈಗಳನ್ನು ತೊಳ್ಕೊಂಡು ಒಳಗಡೆ ಬನ್ನಿ ಅಂತಿದ್ರು. ಮೊದಲು ಕೂಡ ಒಂದು ಅಂತರವನ್ನು ಕಾಪಾಡಿ ನಮ್ಮ ಮಾತನಾಡಬೇಕಾದ್ರೆ ಅಥವಾ ಯಾವುದೇ ಒಂದು ವ್ಯಕ್ತಿ ಜೊತೆ ಸಂಭಾಷಣೆ ಮಾಡಬೇಕಾದ್ರೆ ಅಂತರ ಇತ್ತಿತ್ತು. ಈ ಒಂದು ಎಲ್ಲ ಸಂಸ್ಕೃತಿಗಳು ಈ ಕೋವಿಡ್ ನಮಗೆ ಮತ್ತೆ ಕಲಿಸ್ಕೊಡ್ತು. ಆದರೂ ಕೂಡ ಇವತ್ತು ಅದನ್ನೆಲ್ಲ ನಾವು ದೂರ ಮಾಡಿದ್ದೇವೆ. ನೋಡಿ, 2020ರಲ್ಲಿ ನಾವು ಏನು ಕಲ್ತಿದ್ದೀವಿ ಅದನ್ನು ಈಗ ಮತ್ತೆ 2025ರಲ್ಲೂ ಕೋವಿಡ್ ಬಂದಿದೆ. ಆದರೂ ಕೂಡ ನಾವು ಮಾಸ್ಕನ್ನು ಧರಿಸ್ತಕ್ಕಂಥದ್ದೇ ಆಗಲಿ ಅಥವಾ ಸ್ಯಾನಿಟೈಸರ್ ಯೂಸ್ ಮಾಡ್ತಕ್ಕಂಥದ್ದು ಬೇಡ. ಕೈನ ಒಂದು ಸೋಪಿನ ಸ್ವಚ್ಛವಾಗಿ ತೊಳ್ಕೊಂಡು ನಾವು ನಮ್ಮ ಊಟವನ್ನು ಮಾಡ್ತಕ್ಕಂಥದ್ದು ಇರ್ಬೋದು, ಭೋಜನ ಮಾಡ್ತಕ್ಕಂಥದ್ದು, ಇವೆಲ್ಲ ಮರೆತು ಬಿಟ್ಟಿದ್ದೀವಿ ತಿರ್ಗನ್ನು. ಯಾಕೆಂದರೆ ಇದು ಏನಂದರೆ ನಮಗೆ ಮನುಷ್ಯನ ಒಂದು ಸ್ವಬುದ್ಧಿ ಅಂತ ಹೇಳ್ತೀವಿ, ಏನಾಗಲ್ಲ ಬಿಡು, ಬಂದ ಮೇಲೆ ನೋಡ್ಕೊಳ್ಳೋಣ ಅಂತಕ್ಕಂಥದ್ದು. ಈ ಗೈಡ್ಲೈನ್ಸ್ಗಳನ್ನು ಮತ್ತೆ ನಾವೆಲ್ಲ ಫಾಲೋ ಮಾಡಿದ್ರೆ, ಪ್ರತಿನಿತ್ಯ ಯೋಗ ಅಭ್ಯಾಸ ಮಾಡೋದನ್ನು ನಿರಂತರವಾಗಿ ಮುಂದುವರಿಸಿದ್ರೆ ನಮ್ಮ ಆರೋಗ್ಯ ನಿಜವಾಗ್ಲೂ ಸುಧಾರಿಸುತ್ತೆ. ಅವತ್ತಿನ ದಿವಸ, ಯಾಕೆಂದರೆ ನಾವು ಅವತ್ತು ಯೋಗ ಮನೆಯಲ್ಲಿ ಮಾಡಿದ್ರೂ ಕೂಡ ಅಂತರ ಕಾಪಾಡಿಕೊಂಡು ನಾವು ಮಾಸ್ಕನ್ನು ಧರಿಸಿ ಮಾಡಿ ಅಂತಲೇ ನಿರ್ದೇಶನ ನೀಡಿತ್ತು. ಅದು ಕೂಡ ಎಲ್ಲರೂ ಬಹಳಷ್ಟು ಜನ ಒಂದು ಟಿ ವಿ ನೋಡಿಕೊಂಡು ಅಥವಾ ಯೂಟ್ಯೂಬ್ ಚಾನೆಲ್ಗಳನ್ನು ನೋಡಿಕೊಂಡು ಬೇರೆ ಬೇರೆಯವರ ಒಂದು ಮಾರ್ಗದರ್ಶನದಲ್ಲಿ ಆನ್ಲೈನಲ್ಲಿ ಈ ಯೋಗವನ್ನು ಅಭ್ಯಾಸ ಮಾಡಿ ಎಷ್ಟೋ ಜನ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡ್ರು. ಹಾಗಾಗಿ ಕೋವಿಡ್ ಸಮಯದಲ್ಲೂ ಕೂಡ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಿದ್ದು ಈ ಯೋಗ ಅಂತ ಹೇಳ್ಬೋದು. ನಾಟ್ ಓನ್ಲಿ ಸಾಮಾನ್ಯ ಜನಗಳು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳು, ಉದಾಹರಣೆಗೆ ವೈದ್ಯರುಗಳು ಅಥವಾ ಲಾಯರ್ಗಳಿರ್ಬೋದು, ಆಮೇಲೆ ಪೊಲಿಟಿಷಿಯನ್ಸ್ ಇರ್ಬೋದು, ಎಲ್ಲರೂ ಕೂಡ ಅವತ್ತು ಈ ಯೋಗವನ್ನು ಅಳವಡಿಸಿಕೊಂಡ್ರು. ಅದನ್ನು ನಿರಂತರವಾಗಿ ಯಾರ್ಯಾರು ಮುಂದುವರಿಸ್ಕೊಂಡು ಬಂದಿದ್ದಾರೋ ಅವ್ರ ಆರೋಗ್ಯ ಇವತ್ತು ಕೂಡ ಚೆನ್ನಾಗಿದೆ. ಈ ಒಂದು ಅವರೆಲ್ಲರೂ ಕೂಡ ಅವತ್ತಿನ ದಿನ ವ್ಯಾಕ್ಸಿನ್ ತಕ್ಷಣದಲ್ಲಿ ಇರಲಿಲ್ಲ, ಆಮೇಲೆ ವ್ಯಾಕ್ಸಿನ್ ಬಂತು. ಅದಕ್ಕೂ ಮುನ್ನ ಕೂಡ ಎಷ್ಟೋ ಜನ ತಮ್ಮ ರಕ್ಷಣೆ ಮಾಡಿಕೊಂಡಿದ್ದಾರೆ, ತಮ್ಮ ಇಮ್ಯುನಿಟಿನ ಬೆಳೆಸ್ಕೊಂಡ್ರು. ಈ ರೀತಿಯಾದ ಆಯುರ್ವೇದದ ಮತ್ತು ಯೋಗದ ತತ್ವಗಳನ್ನು ಅಳವಡಿಸ್ಕೊಂಡು ಆಹಾರ ಪದ್ಧತಿಯನ್ನು ಸುಧಾರಿಸ್ಕೊಂಡು ಅವರು ತಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಂಡು ಅವತ್ತು ಬದುಕುಳಿದಿರೋದಕ್ಕೆ ಅನೇಕ ನಿದರ್ಶನಗಳಿದೆ. ಹೀಗೆ ಯೋಗ ಅಂದಿನ ದಿವಸ ನಮ್ಮೆಲ್ಲರಿಗೂ ಮನೆಯಲ್ಲಿ ಕೂಡ ಕುಳಿತುಕೊಂಡು ನಾವು ಕುಟುಂಬದವರೊಂದಿಗೆ ಯೋಗ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತು. ಆದ್ದರಿಂದ ಎಷ್ಟೋ ಜನ ತಮ್ಮ ಪ್ರಾಣವನ್ನು ಕಾಪಾಡಿಕೊಂಡು ಜೀವವನ್ನು ಉಳಿಸ್ಕೊಂಡ್ರು. ಯೋಗ ಅಟ್ ಹೋಮ್ ಮತ್ತು ಯೋಗ ವಿತ್ ಫ್ಯಾಮಿಲಿ ಬಗ್ಗೆ ನಮಗೆ ತಿಳಿಸ್ಕೊಟ್ಟೋದಕ್ಕೆ ಧನ್ಯವಾದಗಳು ಗುರುಜಿ. ಧನ್ಯವಾದಗಳು. ಎಲ್ರಿಗೂ ಕೂಡ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾವು ಯೋಗ ಅಟ್ ಹೋಮ್ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ನಾವು 7ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದಗಳು.